ಮೊದಲನೇದಾಗಿ ನೋಂದಾವಣಿಗೆ ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. AR ಆಫೀಸಲ್ಲಿ ಆಗ್ಬೋದು, DR ಆಫೀಸಲ್ಲಿ ಆಗ್ಬೋದು. ಸೌಹಾರ್ದ ಸಹಕಾರಿ ಅಂತಕ್ಕಂಥದ್ದು ಹೊಸ ಕಾಯ್ದೆಯನ್ನ ಒಂದು ದೃಷ್ಟಿಯಿಂದ ಏನೋ ಒಂದು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾವ್ರೆ. ಹಳೆ ಆಕ್ಟ್ ಬೇರೆ, ಹೊಸ ಆಕ್ಟ್ ಬೇರೆ ಅಂತೇಳಿ ಸ್ವಲ್ಪ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಅದು ಮೊದಲನೇ ಸಮಸ್ಯೆ. ಎರಡನೇದು DCC ಬ್ಯಾಂಕ್ನಲ್ಲಿ ನಾವು ಕೂಡ ಸಹಕಾರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನೋಂದಾವಣಿ ಸಹಕಾರ ಕ್ಷೇತ್ರದಲ್ಲೇ ಆಗಿರ್ತದೆ. ಆದ್ರೂ ಕೂಡ ನಮಗೆ DCC ಬ್ಯಾಂಕ್ನಲ್ಲಿ ನಮಗೆ ನೋಂದಾವಣಿಯನ್ನು ಕೊಡೋದಿಲ್ಲ. ಈಗ ಸದಸ್ಯತ್ವವನ್ನ ನಮಗೆ ಕೊಡೋದಿಲ್ಲ ಅವರು. ಅಲ್ಲಿ ನಮಗೊಂಥರ ಮಲ್ತಾಯಿ ಧೋರಣೆಯನ್ನ ಆ ರೀತಿಯಲ್ಲಿ ನಮ್ಮ ಜೊತೆ ವರ್ತಿಸ್ತಾ ಇದ್ದಾರೆ. ಹಾಗಾಗಿ ಈ ಮೂಲಕ ನಾನು ಆ ಎರಡು ಕೆಲಸ, ಒಂದು ನೋಂದಾವಣಿ ಆಗ್ತಕ್ಕಂಥದ್ದು, ಹೊಸ ಸಂಘಗಳು ನೋಂದಾವಣಿ ಆಗ್ತಕ್ಕಂಥದ್ದು, ಮತ್ತೆ DCC ಬ್ಯಾಂಕ್ ನಲ್ಲಿ ಸದಸ್ಯತ್ವ ಕೊಡ್ತಕ್ಕಂಥದ್ದು, ಇವೆರಡು ಕೂಡ ಬಹಳ ಮೇಜರ್ ಆಗಿರ್ತಕ್ಕಂಥದ್ದು. ಇದು ತ್ವರಿತಗತಿಯಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ವತಿಯಿಂದ ನಾವೊಂದು ಬಲವಾಗಿ ನಾವು ಇದನ್ನ ಆಗ್ರಹಿಸ್ತೀವಿ. ಹೋರಾಟವನ್ನ ಸರ್ ಈಗ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಈಗ ಅಧ್ಯಕ್ಷರು ಕಿವಿ ಮಾತನ್ನು ಹೇಳಿದ್ದಾರೆ. ನೆಕ್ಸ್ಟ್ ಅದಕ್ಕೆ ರೂಪುರೇಷೆ ತಯಾರು ಮಾಡ್ಕೊಂಡು ಮಾಡೋಣ ಅಂತೇಳಿ ಮುಂದಿನ ದಿನ ತಿಳಿಸ್ತೀವಿ ಸರ್ ತಾವು.